ನಮಸ್ಕಾರ ಸ್ನೇಹಿತರೆ, ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ. ಹೊಸ ನಿಯಮ ಜಾರಿಗೆ ತಂದಿದ್ದ ಆದಾಯ ತೆರಿಗೆ ಇಲಾಖೆ ತೆರಿಗೆದಾರರಿಗೆ ಫುಲ್ ಖುಷ್. ಆದಾಯ ತೆರಿಗೆದಾರರಿಗೆ ಸುಲಭವಾಗುವ ಹೊಸ ಕ್ರಮವನ್ನು ಕೇಂದ್ರ ನೇರ ತೆರಿಗೆ ಮಂಡಳಿ ಪರಿಚಯಿಸಿದೆ. ಈ ಬದಲಾವಣೆ ವಿಶೇಷವಾಗಿ ವೇತನದ ಅಧಿಕಾರಿಗಳಿಗಾಗಿ ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸ್ ಮತ್ತು ಟ್ಯಾಕ್ಸ್ ಕಲೆಕ್ಟೆಡ್ ಅಟ್ ಸೋರ್ಸ್ ಕ್ರೆಡಿಟ್ಗಳನ್ನು ದಾವೆ ಮಾಡುವುದು ಸುಲಭವಾಗಿದೆ. 2024ನೇ ಹಣಕಾಸು ಕಾಯ್ದೆಯಡಿ ಪರಿಚಯಿಸಿದ ಹೊಸ ಮಾರ್ಗಸೂಚಿಗಳು 1961ರ ಆದಾಯ ತೆರಿಗೆ ಕಾಯ್ದೆಯ ಸೆಕ್ಷನ್ 192ರ ಉಪವಿಭಾಗ 2ಬಿಗೆ ಬದಲಾವಣೆಯನ್ನು ತರುತ್ತವೆ. ಮುಖ್ಯವಾಗಿ ಫಾರಂ ನಂಬರ್ 12BAA ಅನ್ನು ಪರಿಚಯಿಸಲಾಗಿದೆ. ಇದು ತೆರಿಗೆದಾರರು ತಮ್ಮ ಉದ್ಯೋಗಿಗಳಿಗೆ ವಿಶೇಷ ಮಾಹಿತಿಯನ್ನು ನೀಡಲು ಬಳಸಬಹುದಾದ ವಿವರವಾದ ಹೇಳಿಕೆಯಾಗಿದೆ. ಈ ಬದಲಾವಣೆಯ ಪ್ರಮುಖ ಲಾಭವೆಂದರೆ ಇತರರು ಖರ್ಚು ಮಾಡುವ ವ್ಯಕ್ತಿ ಇಲ್ಲದೆ TCS ಕ್ರೆಡಿಟ್ ಅನ್ನು ದಾವೆ ಮಾಡಬಹುದು. ಉದಾಹರಣೆಗೆ, ಪಾಲಕರು ತಮಗೆ ಸೇರಿದ ನಗದು ಮಕ್ಕಳಿಗಾಗಿ TCS ಕ್ರೆಡಿಟ್ ಅನ್ನು ದಾವೆ ಮಾಡಬಹುದು. ಆದರೆ ಇದನ್ನು ಮಾಡಲು ಅವರು ತೆರಿಗೆ ಸಂಗ್ರಹಣಾ ಸಂಸ್ಥೆಗೆ ಹೇಳಿಕೆಯನ್ನು ಸಲ್ಲಿಸಬೇಕು. ಇದು ಪಡೆದವರ ಪ್ಯಾನ್ ಮತ್ತು ಪಾವತಿಯನ್ನು ಕುರಿತು ಮಾಹಿತಿಯನ್ನು ಒಳಗೊಂಡಿರಬೇಕು. ಈ ಸುಧಾರಣೆಯು ಪ್ರಕ್ರಿಯೆಯನ್ನು ಸರಳಗೊಳಿಸಲು ಮತ್ತು ಅವರು ಅಗತ್ಯವಿರುವ ತೆರಿಗೆ ಕ್ರೆಡಿಟ್ಗಳನ್ನು ಸುಲಭವಾಗಿ ಪಡೆಯಲು ನೆರವಾಗಲು ಉದ್ದೇಶಿಸಲಾಗಿದೆ. ಕರ್ನಾಟಕದಲ್ಲಿ ಈ ಬದಲಾವಣೆಗಳು ತೆರಿಗೆದಾರರಿಗೆ ಆದರದಿಂದ ಹಾರೈಸಲ್ಪಟ್ಟಿವೆ, ಏಕೆಂದರೆ ಹಿಂದೆ TDS ಮತ್ತು TCS ಕ್ರೆಡಿಟ್ ಪ್ರಕ್ರಿಯೆಗಳನ್ನು ಅನುಸರಿಸಲು ಹೆಚ್ಚಿನ ಸಮಸ್ಯೆಗಳಾದವು. ಇತ್ತೀಚೆಗೆ ನೇರ ತೆರಿಗೆ ಸಂಗ್ರಹಣೆಗಳಲ್ಲಿ ಪ್ರಮುಖವಾಗಿ ಶೇಕಡಾ 182 ಹೆಚ್ಚಳವಾಗಿದೆ. 2023-24 ಹಣಕಾಸು ವರ್ಷದಲ್ಲಿ ರೂ. 19.60 ಲಕ್ಷ ಕೋಟಿ ಬಂದಿದೆ. ಈ ಸುಧಾರಣೆಗಳು ತೆರಿಗೆ ಅನುಸರಣೆ ಹೆಚ್ಚು ಮಾಡುವುದರಲ್ಲಿ ಸಹಕಾರಿಯಾಗಿವೆ ಮತ್ತು ಹೆಚ್ಚು ಪಾರದರ್ಶಕತೆಯನ್ನು ತರಲಿದೆ. ಇದು ಕರ್ನಾಟಕದ ತೆರಿಗೆದಾರರಿಗೆ ಲಾಭವನ್ನು ತರಲಿದೆ. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.